ಸಿದ್ದರಾಮಯ್ಯ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಿಂದಲೇ ಪ್ರಾರಂಭವಾಯಿತು ಚರ್ಚೆ. ಈಗ ಮುಖ್ಯಮಂತ್ರಿ ಇದ್ದಾರೆ, ಆದರೆ ಎಷ್ಟು ವರ್ಷ ಇರ್ತಾರೆ ಅಂತ ಹೇಳಿ. ಆಗ ಪ್ರಾರಂಭಿಕ ಹಂತದಲ್ಲಿದ್ದ ಚರ್ಚೆಗಳು 2.5 ವರ್ಷ ಸಿದ್ದರಾಮಯ್ಯ, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ. ಆದರೆ ಈಗ ಅಂದರೆ 2.5 ವರ್ಷ ಕಳೆಯೋಕೆ ಮುಂಚೆನೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಕ್ಕಳದಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಯಾವಾಗ ಈ ಮೂಡಾ ವಿಚಾರ ಆಚೆ ಬಂತು, ಹಾಗೆ ಈಗ ಆಲ್ಮೋಸ್ಟ್ ರಾಜ್ಯಪಾಲರ ಕಚೇರಿಯಿಂದ ಕೋರ್ಟ್ನ ಆವರಣಕ್ಕೆ ಹೋಗಿ ತಲುಪಿದೆ, ಆಗಿನಿಂದಲೂ ಕೂಡ ವಿರೋಧ ಪಕ್ಷಗಳದ್ದು ಒಂದೇ ಕೂಗು: ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಿ ಮುಖ್ಯಮಂತ್ರಿಯ ಪದವಿಗೆ. ವಿರೋಧ ಪಕ್ಷಗಳು ಒತ್ತಡ ಹೇರಿದು ಅಂದ ಮಾತ್ರಕ್ಕೆ ರಾಜೀನಾಮೆ ಕೊಡಬೇಕು ಅಂತಿಲ್ಲ. ಆದರೆ ನಾಳೆ ಕೋರ್ಟ್ನಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆ ಇದೆ. ನಾಳೆ ಅಥವಾ ಇನ್ನೊಂದು 2 ದಿನದಲ್ಲಿ ತನಿಖೆ ಆಗಬಹುದು ಅಂತ ಹೇಳಿ ಏನಾದರೂ ಆದೇಶ ಹೊರಬಿದ್ದಿದ್ದೆ ಆದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಮತ್ತಷ್ಟು ಪ್ರೆಷರ್ ಹೆಚ್ಚಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಇಲ್ಲ. ಯಾವಾಗ ಪರಿಸ್ಥಿತಿ ಹಿಂಗಾಗಬಹುದು ಅನ್ನೋ ಸೂಚನೆಗಳು ಸಿಕ್ತೋ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಸಿಎಂ ಕುರ್ಚಿ ಸಂಬಂಧ ಮ್ಯೂಸಿಕಲ್ ಚೇರಾಟ. ಇಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಅವರ ಹೆಸರು ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷದ ಇನ್ನೂ ಅನೇಕ ನಾಯಕರು, ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ಹಾಗೆ ಪರಮೇಶ್ವರ್, ಈ ನಾಯಕರ ಹೇಳಿಕೆಗಳ ಧಾಟಿಯೇ ಬದಲಾದಂತೆ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಅಂದರೆ ಸಿದ್ದರಾಮಯ್ಯನವರ ಆಪ್ತರೇನೆ ಇದೀಗ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರಾ ಅನ್ನೋ ಅನುಮಾನ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಕುರ್ಚಿ ಕುಸ್ತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕುಸ್ತಿ ಶುರುವಾಗಿದೆ. ಸಿದ್ದು ಆಪ್ತರೇ ಸಿಎಂ ಸೀಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಬಹಿರಂಗವಾಗಿಯೇ ಕೈ ನಾಯಕರು ಸಿದ್ದು ಕುರ್ಚಿ ಮೇಲೆ ಟವಲ್ ಹಾಕ್ತಿದ್ದಾರೆ. ಈ ಗದ್ದುಗೆ ಗುದ್ದಾಟ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳ ಕ್ಯಾಂಪೇನ್. ಸಿಎಂ ಹುದ್ದೆ ಖಾಲಿಯಾದರೆ ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗಲಿ ಅಂತ ಬೆಳಗಾವಿಯಲ್ಲಿ ಅಭಿಯಾನವೇ ನಡೀತಾ ಇದೆ. ಖುದ್ದು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಪತ್ರಿಕೆ, ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಸಿಎಂ ಆಸೆ ಇದೆ ಎಂದ ಸಾಹುಕ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ 2028ಕ್ಕೆ ಸಿಎಂ ಆಗುವ ತಯಾರಿ ಮಾಡ್ತೇವೆ ಎಂದಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ಬಿಟ್ಟರೆ ನಾನೇ ಮುಂದಿನ ಸಿಎಂ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಅದು ಅವಾಗ ಕಾಯ್ತೇವೆ, ಇಲ್ಲ ನೋಡೋಣ. 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ, ಅಲ್ಲಿಗೆ ಅವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನವಶ್ಯಕ, ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ, ಅದು ಸಿ ಎಂ ಕುರ್ಚಿ ಚರ್ಚೆ ಬಗ್ಗೆ. ಮುಂದೊಂದು ದಿನ ನಾನು ಸಿಎಂ ಆಗ್ತೇನೆ, ಮತ್ತೆ ಸಿಎಂ ಆಸೆ ಬಿಚ್ಚಿಟ್ಟ ಎಂ ಬಿ ಪಾಟೀಲ್. ನಿನ್ನೆಯಷ್ಟೇ ನಾನು ಸಿಎಂ ಆಕಾಂಕ್ಷಿ ಎಂದಿದ್ದ ಎಂ ಬಿ ಪಾಟೀಲ್ ಇವತ್ತು ಅದೇ ವರಸೆಯನ್ನ ಮುಂದುವರೆಸಿದ್ರು. ಸಿಎಂ ಆಗುವ ಆಸೆ ಇದೆ, ದುರಾಸೆ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಮುಂದೊಂದು ದಿವಸ ಆಸೆ ಇದೆ, ದುರಾಸೆ ಇಲ್ಲ. ಮತ್ತು ನಾನು ಆದರೆ ಇವತ್ತು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ. ಹೊರಗಡೆ ಬಂಡೆ, ಒಳಗಡೆ ಮಸಲತ್ತು. ಕಾಂಗ್ರೆಸ್ ನಾಯಕರಿಗೆ ಜೋಶಿ ಕೌಂಟರ್. ಕೈ ನಾಯಕರ ಕುರ್ಚಿ ಗುದ್ದಾಟದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಹಿಂದೆ ಕಲ್ಲು ಬಂಡೆಯಂತೆ ಇರ್ತೀವಿ ಅಂತಾರೆ, ಆದರೆ ಒಳಗೊಳಗೆ ಸಿಎಂ ಕುರ್ಚಿಗೆ ಮಸಲತ್ತು ನಡೆಸ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇವೆಲ್ಲ ನಡೆದವ ಕಾಂಗ್ರೆಸ್ ಪಾರ್ಟಿಯೊಳಗೆ. ಹೊರಗಡೆ ನಾವು ಸಿದ್ದರಾಮಯ್ಯನವರ ಹಿಂದೆ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ, ಒಳಗಡೆ ಎಲ್ಲರೂ ಹಿಂದಿಂದ ಅದೇನೇ ಹೇಳಿ, ಇದನ್ನೆಲ್ಲ ನೋಡ್ತಿದ್ರೆ ಕೈ ನಾಯಕರಲ್ಲಿ ಸಿಎಂ ಆಸೆ ಚಿಗುರೊಡೆದಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟೆನ್ಷನ್ ಅವ್ರಿಗಿರುತ್ತೆ, ಆದರೆ ಕಾನೂನಾತ್ಮಕವಾಗಿ ಜಾಮೀನು ಸಿಗೋ ಸಾಧ್ಯತೆ ಇದೆಯಾ ಇಲ್ವಾ, ಒಂದಷ್ಟು ಅಂಶಗಳನ್ನು ಇದಕ್ಕೆ ಪೂರಕವಾಗಿ ಗಮನಿಸ್ತಾ ಹೋಗೋಣ. ನಾಳೆ ಜಾಮೀನು ಕೋರಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಆದರೆ ಇದೇ ಪ್ರಕರಣ, ಬೇರೆ ಪ್ರಕರಣದ ಹೋಲಿಕೆ ಬೇಡ. ಇದೇ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳ ಪೈಕಿ 5 ಮಂದಿ ಆರೋಪಿಗಳು, ಇನ್ಕ್ಲೂಡಿಂಗ್ ಈ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ, 5 ಮಂದಿ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರಕರಣದ A1 ಪವಿತ್ರ ಗೌಡ ಸೇರಿದಂತೆ 5 ಜನ ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ರು. ಅವರು ಕೊಟ್ಟಷ್ಟೇ ಸ್ಪೀಡ್ನಲ್ಲಿ ಲೋವರ್ ಕೋರ್ಟ್, ಕೆಳಹಂತದ ನ್ಯಾಯಾಲಯ ಈ ಬೇಲ್ ಅರ್ಜಿಯನ್ನು ವಜಾ ಮಾಡಿದೆ.
ಬೇಲ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅರ್ಥದ ತೀರ್ಪನ್ನ ನೀಡಿದೆ. ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಹೈಯರ್ ಕೋರ್ಟ್ನಲ್ಲಿ ಇದನ್ನ ಪ್ರಶ್ನೆ ಮಾಡೋ ಸಾಧ್ಯತೆಗಳು, ಅವಕಾಶಗಳು ಎಲ್ರಿಗೂ ಕೂಡ ಇರುತ್ತೆ ಆರೋಪಿಗಳಿಗೆ. ಅದೇ ರೀತಿಯಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ವಜಾ ಆದ ಬೆನ್ನಲ್ಲೇ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ. ಪವಿತ್ರ ಗೌಡ ಹೈಕೋರ್ಟ್ಗೆ ಇದೀಗ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಲೋವರ್ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ, ಹೈಕೋರ್ಟ್ನಲ್ಲಿ ಸಿಗುತ್ತಾ ಗೊತ್ತಿಲ್ಲ. ಆದರೆ ಇದರಿಂದ ಒಂದಂತೂ ಸ್ಪಷ್ಟ, ಸುಲಭವಾಗಿ ಈ ಕೊಲೆ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಸಿಗೋ ಸಾಧ್ಯತೆ ಕಡಿಮೆ. 5 ಜನ, ಬರೋಬ್ಬರಿ 5 ಜನ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. 5 ಜನರ ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ ಸ್ಕ್ವಾಶ್ ಮಾಡಿದೆ, ಅರ್ಜಿಯನ್ನ ವಜಾ ಮಾಡಿದೆ. ಇಲ್ಲಿ ಒಂದಂಶ ವ್ಯತ್ಯಾಸ ಏನಂತಂದ್ರೆ, ಈ 5 ಜನ ಅರ್ಜಿ ಸಲ್ಲಿಕೆ ಆಗೋ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರಲಿಲ್ಲ. ಆದರೆ ದರ್ಶನ್ ಅವರು ನಾಳೆ ಇನ್ ಕೇಸ್ ಏನಾದರೂ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಚಾರ್ಜ್ ಶೀಟ್ ಸಬ್ಮಿಷನ್ ಆಗಿದೆ. ಇದೊಂದು ವ್ಯತ್ಯಾಸವನ್ನ ಹೊರತುಪಡಿಸಿದ್ರೆ ಕೋರ್ಟ್ ಬೇರೆ ಎಲ್ಲ ಅಂಶಗಳನ್ನ ಸಮಾನವಾಗಿ ಪರಿಗಣಿಸುವ ಸಾಧ್ಯತೆಯೇ ಹೆಚ್ಚಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದು ಜೂನ್ 11ಕ್ಕೆ. ಅದಾದ ನಂತರ ಪ್ರಾಥಮಿಕ ಹಂತದ ತನಿಖೆಯನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ, ಅದೇ ಶಾಮಿಯಾನ ಕವರ್ ಆಗಿದ್ದ ಪೊಲೀಸ್ ಸ್ಟೇಷನ್ ಅಲ್ಲಿಟ್ಟು ನಡೆಸಿದ ಪೊಲೀಸರು ಸ್ಪಾಟ್ ಮಹಜರು ಇತ್ಯಾದಿಯನ್ನ ಮುಗಿಸಿದ್ರು. ಅದಾದ ನಂತರ ಪರಪ್ಪನ ಅಗ್ರಹಾರ ಕಳಿಸಿದ್ರು. ಪರಪ್ಪನ ಅಗ್ರಹಾರದಲ್ಲಿದ್ದ ಸಂದರ್ಭದಲ್ಲಿ ಜೂನ್ 22ನೇ ತಾರೀಕು ತನಿಖೆ ಒಂದು ಹಂತಕ್ಕೆ ಮುಗಿದಿದೆ, ನೀವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಕೊಳ್ಬಹುದು ಅಂತ ಹೇಳಿ ತನಿಖಾಧಿಕಾರಿಗಳು ತಿಳಿಸಿದ್ರು. ಅದರಂತೆ ಕೋರ್ಟ್ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶವನ್ನ ಕೊಡ್ತು. ಯಾವಾಗ? ಜೂನ್ 22ನೇ ತಾರೀಕು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬರೋಬ್ಬರಿ 5 ಬಾರಿ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸ್ತಾ ಬಂದಿದೆ ಕೋರ್ಟ್. 5 ಬಾರಿ. ನಾಳೆ 5ನೇ ಬಾರಿಗೆ ಈ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇದೆ. ಮತ್ತೆ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಇದರ ನಡುವೆ ಬೇಲ್ಗೆ ಅಪ್ಲಿಕೇಶನ್. ಈ ಮಧ್ಯೆ ನಾಳೆ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ಇದೆಲ್ಲವನ್ನ ಗಮನಿಸಿರುವ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ಯಾವ ರೀತಿ ಗಮನಿಸುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಈ ಜಾಮೀನು ಅರ್ಜಿ ಸಲ್ಲಿಕೆ ಆದ ಸಂದರ್ಭದಲ್ಲಿ ನ್ಯಾಯಾಲಯ ಪರಿಗಣಿಸುವ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ, ಈ ಆರೋಪಿ, ಯಾವ ಆರೋಪಿ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸ್ತಾರೋ ಅವರ ವಿರುದ್ಧವಾಗಿ ದಾಖಲಾಗಿರುವ ಪ್ರಕರಣ ಎಷ್ಟು ತೀವ್ರವಾದದ್ದು, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಅನ್ನೋದನ್ನ ಕೂಡ ಕೋರ್ಟ್ ಪರಿಗಣಿಸಿ ಜಾಮೀನನ್ನ ನೀಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ದರ್ಶನ್ ಪ್ರಕರಣದಲ್ಲಿ ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮೇಲೆ ಯಾವ್ಯಾವ ಸೆಕ್ಷನ್ನಲ್ಲಿ ಕೇಸ್ ಇದೆ ಗಮನಿಸ್ತಾ ಹೋಗೋಣ. ಎಷ್ಟು ಗಂಭೀರವಾಗಿದೆ ಆರೋಪ ಅನ್ನೋದನ್ನ ಗಮನಿಸ್ತಾ ಹೋಗೋಣ. IPC ಸೆಕ್ಷನ್, ಯಾಕಂತಂದ್ರೆ ಕೊಲೆ ಆದ ಸಂದರ್ಭದಲ್ಲಿ ಇನ್ನೂ BNS ಅಪ್ಲೈ ಆಗಿರಲಿಲ್ಲ. ಹೀಗಾಗಿ ಇಡೀ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಾ ಇರೋದು ಹಿಂದಿನ ಹಳೆಯ IPC ಸೆಕ್ಷನ್ಗಳ ಅಡಿಯಲ್ಲೇನೆ. IPC ಸೆಕ್ಷನ್ 302ರ ಅಪರಾಧ, ಆ ಆರೋಪ ದರ್ಶನ್ ಅವ್ರ ಮೇಲಿದೆ. ಏನಿದು IPC ಸೆಕ್ಷನ್ 302 ಕೊಲೆ ಆರೋಪ? ಇದಕ್ಕೆ ಸಾಬೀತಾಗಿದ್ದೇ ಆದಲ್ಲಿ ಜೀವಾವಧಿ ಅಥವಾ ಮರಣ ದಂಡನೆ, ಅದರ ಜೊತೆಗೆ ದಂಡ ವಿಧಿಸುವ ಸಾಧ್ಯತೆಗಳಿದೆ. ಇದರ ಜೊತೆಗೆ IPC ಸೆಕ್ಷನ್ 363, 364A ಅಡಿಯಲ್ಲೂ ಕೂಡ ದರ್ಶನ್ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಕಿಡ್ನಾಪ್, ಕೊಲೆ ಉದ್ದೇಶದಿಂದ ಮಾಡಲಾದ ಅಪರಾಧ, ಈ ಆರೋಪ ದರ್ಶನ್ ಅವರ ಮೇಲಿದೆ. IPC ಸೆಕ್ಷನ್ 363, 364A ಇದರ ಅಡಿಯಲ್ಲಿ ತಪ್ಪು ಮಾಡಿರೋದು ನಿಜ ಅಂತ ಹೇಳಿ ಇನ್ ಕೇಸ್ ಏನಾದರೂ ಸಾಬೀತಾದರೆ ಜೀವಾವಧಿ ಅಥವಾ ಮರಣ ದಂಡನೆ ಮತ್ತು ದಂಡವನ್ನು ವಿಧಿಸುವ ಸಾಧ್ಯತೆಗಳಿರುತ್ತೆ. ಇದರ ಜೊತೆಯಲ್ಲೇ IPC ಸೆಕ್ಷನ್ 201, IPC ಸೆಕ್ಷನ್ 201ರ ಅಡಿಯಲ್ಲಿ ಕೇಸ್ ದಾಖಲಾಗಬೇಕು ಅಂತಂದ್ರೆ ಸಾಕ್ಷ್ಯ ನಾಶದ ಪ್ರಯತ್ನಗಳಾಗಿರಬೇಕು. ಸಾಕ್ಷ್ಯ ನಾಶದ ಪ್ರಯತ್ನ ಆಗಿದೆ ಅಂತ ಹೇಳಿ ಖುದ್ದು ಪೊಲೀಸರೇ ಹೇಳ್ತಾರೆ. ಈ ಪ್ರಕರಣದಲ್ಲಿ ನಿಮಗೆ ನೆನಪಿರಬಹುದು, ಮೊದಲನೇದಾಗಿ ಸರೆಂಡರ್ ಆಗಿದ್ದು 3 ಜನ, ದುಡ್ಡಿನ ವಿಚಾರಕ್ಕೆ ಕೊಲೆ ಮಾಡಿಬಿಟ್ವಿ ಅಂತ ಹೇಳಿ ಅಲ್ಲೇ ಶುರುವಾಯಿತು ಸಾಕ್ಷ್ಯನಾಶ. ಅಸಲಿ ಉದ್ದೇಶವನ್ನ ಮರೆಮಾಚೋ ಪ್ರಯತ್ನ. ಯಾವ ವಿಚಾರ ಕೊಲೆ ಆಗಿರೋದು? ಪವಿತ್ರ ಗೌಡಗೆ ಮೆಸೇಜ್ ಕಳಿಸ್ದ ರೇಣುಕಾಸ್ವಾಮಿ, ಹೀಗಾಗಿ ಕರೆಸಿ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡಲಾಯಿತು ಅನ್ನೋ ಆರೋಪ. ಬಟ್ ಪೊಲೀಸರ ಮುಂದೆ ಹೋಗಿದ್ದು ದುಡ್ಡಿಸ್ಕೊಂಡಿದ್ದ ರೇಣುಕಾಸ್ವಾಮಿ, ಕೊಡ್ಲಿಲ್ಲ, ಗಲಾಟೆ ಆಯಿತು, ಹೀಗಾಗಿ ಕೊಲೆ ಆಗೋಯ್ತು ಅಚಾನಕ್ಕಾಗಿ ಹೇಳಿದ್ರು 3 ಜನ. ಫಸ್ಟಿಗೆ ಸಿಗಾಕೊಂಡವ್ರು, ಅವರಾಗೆ ಹೋಗಿ ಸರೆಂಡರ್ ಆದವರು. ಅಲ್ಲಿಂದಲೇ ಪ್ರಾರಂಭವಾಯಿತು ಸಾಕ್ಷ್ಯ ನಾಶ ಮಾಡುವ ಪ್ರಯತ್ನ. ಕೇವಲ ಇಷ್ಟು ಮಾತ್ರ ಅಲ್ಲ, ದುಡ್ಡು ಕೊಟ್ಟು ಬುಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾನೇ ಕೊಲೆ ಮಾಡಿದೆ ಅಂತ ಹೇಳಿ ತಪ್ಪೊಪ್ಕೊಂಡು ಸರೆಂಡರ್ ಆಗು ಅಂತ ಹೇಳಿ
ಅನ್ನೋ ಆರೋಪ ಕೂಡ ಇದೆ ದರ್ಶನ್ ಮೇಲೆ. ಇದಕ್ಕೆ ಪೂರಕವಾಗಿ ಒಂದಷ್ಟು ಹಾರ್ಡ್ ಕ್ಯಾಶ್ ಹಣವನ್ನ, ನಗದನ್ನ ಸೀಸ್ ಮಾಡಿದ್ದಾರೆ ದರ್ಶನ್ ಅವರ ಮನೆಯಿಂದ. ಇದು ಕೂಡ ಸಾಕ್ಷ್ಯನಾಶ. ಇದು ಪ್ರೂವ್ ಆದರೆ, ಈಗ ಇನ್ನೂ ಇರೋದು ಆರೋಪ, ತನಿಖೆಯಾಗಿ ಕೋರ್ಟ್ನಲ್ಲಿ ವಿಚಾರಣೆ ಆಗಿ ಈಗ ಆಗಿರುವ ಆರೋಪಗಳು ಅಪರಾಧವೇ ಅನ್ನೋದು ಪ್ರೂವ್ ಆದರೆ 7 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ಅನುಭವಿಸುವ ಅನಿವಾರ್ಯತೆ, ಅದರ ಜೊತೆಗೆ ದಂಡ ಕೂಡ ಕಟ್ಟಬೇಕಾಗುತ್ತೆ ದರ್ಶನ್. IPC ಸೆಕ್ಷನ್ 506 ಕ್ರಿಮಿನಲ್ ಬೆದರಿಕೆಯನ್ನ ಒಡ್ಡಿದ ಆರೋಪ. ಇದು ಪ್ರೂವ್ ಆದರೆ 2 ವರ್ಷ ಜೈಲು ಅಥವಾ ದಂಡ ಆಗೋ ಸಾಧ್ಯತೆ ಇದೆ. IPC ಸೆಕ್ಷನ್ 330 ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಆರೋಪ. ದರ್ಶನ್ ಪ್ಯಾಂಟ್ ಮೇಲೆ ಬ್ಲಡ್ಡು, ಶೂ ಅಲ್ಲಿ ಬ್ಲಡ್ಡು, ಹಾಗೆ ಟವರ್ ಲೊಕೇಶನ್ ಹೇಳ್ತಿದ್ದೆ ದರ್ಶನ್ ಅಲ್ಲೇ ಇದ್ರು ಅಂತ. ಒಂದಷ್ಟು ಫೋಟೋಗಳು ಹಾಗೆ CCTVಯ ಫೂಟೇಜ್ಗಳು ಇದೆಲ್ಲವೂ ಹೇಳ್ತಾ ಇದೆ ದರ್ಶನ್ಗೂ ಈ ಕೊಲೆಗೂ ನೇರವಾಗಿ ಸಂಬಂಧ ಇದೆ ಅಂತ ಹೇಳಿ. ನಾವು ಹೇಳ್ತಿರೋದಲ್ಲ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋ ಅಂಶ. ದರ್ಶನ್ ಎಲ್ಲೆಲ್ಲಿ ಹೇಗೆ ಹೊಡೆದಿದ್ರು ಅನ್ನೋದಕ್ಕೂ ಕೂಡ ಪೂರಕವಾದ ಒಂದಷ್ಟು ಸಾಕ್ಷ್ಯಗಳು ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಹಾಗೆ ಅದನ್ನೇನೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಮಾರಣಾಂತಿಕ ಹಲ್ಲೆ, ಸತ್ ಹೋಗೋ ಹಾಗೆ ಹೊಡೆದಿದ್ದಾರೆ ರೇಣುಕಾಸ್ವಾಮಿಗೆ ಅನ್ನೋ ಆರೋಪ ಇದರ ಅಡಿಯಲ್ಲೇ ದಾಖಲಾಗಿದೆ ಪ್ರಕರಣ. ಇದು ಪ್ರೂವ್ ಆಗಿದ್ದೇ ಆದಲ್ಲಿ 7 ವರ್ಷದವರೆಗೂ ಜೈಲು ಶಿಕ್ಷೆ ಹಾಗೆ ದಂಡ. IPC ಸೆಕ್ಷನ್ 120A ಅಪರಾಧಿಕ ಕೃತ್ಯವನ್ನ ಎಸಗೋದು, ಕಾನೂನು ಬಾಹಿರವಾದ ಕೃತ್ಯವನ್ನ ಎಸಗೋದು, ಅಪರಾಧದ ಆಧಾರದ ಮೇಲೆ ಜೈಲಾಗತ್ತೆ. ಯಾವ ಪ್ರಮಾಣದ ಅಪರಾಧ, ಯಾವ ರೀತಿಯ ಅಪರಾಧ ಅನ್ನೋದರ ಆಧಾರದ ಮೇಲೆ ಜೈಲು ಶಿಕ್ಷೆಯನ್ನ ಈ ಪ್ರಕರಣದಲ್ಲಿ, ಅಂದ್ರೆ ಈ ಸೆಕ್ಷನ್ ಅಡಿಯಲ್ಲಿ ದಾಖಲಾಗಿರುವ ಕೇಸ್ನಲ್ಲಿ ವಿಧಿಸುವ ಸಾಧ್ಯತೆ ಇದೆ. IPC ಸೆಕ್ಷನ್ 384 ಸುಲಿಗೆ 3 ವರ್ಷ ಜೈಲು. ಈ ಪ್ರಕರಣದಲ್ಲಿ ದರ್ಶನ ನೇರ ಪಾತ್ರ ಇಲ್ಲದೆ ಹೋದ್ರೂ ಕೂಡ ಇತರೆ ಆರೋಪಿಗಳು ರೇಣುಕಾಸ್ವಾಮಿ ಮೈ ಮೇಲಿದ್ದ ಒಡವೆಯನ್ನ, ಚಿನ್ನಾಭರಣವನ್ನ, ಹಾಗೆ ಆತನ ಬಳಿ ಇದ್ದ ಹಣವನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ, ಆತನಿಂದ ಸುಲಿಗೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಇನ್ನು IPC ಸೆಕ್ಷನ್ 148 ಮಾರಕಾಸ್ತ್ರಗಳ ಬಳಕೆ, ಲಾರಿಗೆ ಹೋಗಿ ಗುದ್ದಿರೋದು, ಮೆಗ್ಗರ್ ಮಷಿನ್ನಲ್ಲಿ ಕರೆಂಟ್ ಶಾಕ್ ಕೊಟ್ಟಿರೋದು, ಲಾಠಿ ಮುರಿದು ಹೋಗೋ ಹಾಗೆ ಹೊಡೆದಿರೋದು. ಇದಿಷ್ಟು ಮಾತ್ರವಲ್ಲ, FSLನ ರಿಪೋರ್ಟ್ನ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಷನ್ ಮಾಡಿರೋದ್ರಲ್ಲಿ ಮಾರಕಾಸ್ತ್ರಗಳನ್ನು ಬಳಕೆ ಮಾಡಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಅನ್ನೋದು ಉಲ್ಲೇಖ ಇದೆ. ಇದು ಪ್ರೂವ್ ಆದರೆ 3 ವರ್ಷ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. IPC ಸೆಕ್ಷನ್ 120B ಒಳಸಂಚು 2 ವರ್ಷ ಮೇಲ್ಪಟ್ಟ ಶಿಕ್ಷೆ ಆಗೋ ಸಾಧ್ಯತೆ ಇದೆ. IPC ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆಯನ್ನ ಮಾಡೋದು, 2 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ ಪ್ರೂವ್ ಆಗಿದ್ದಲ್ಲಿ. IPC ಸೆಕ್ಷನ್ 143 ಕಾನೂನು ಬಾಹಿರವಾಗಿ ಸಭೆ ಮಾಡೋದು, ಅದೇ ಸ್ಟೋನಿ ಬ್ರೂಕಲ್ಲಿ ಮಾಡಿದ್ರಲ್ಲ, ಇನ್ ಕೇಸ್ ಇದೇ ಕಾರಣಕ್ಕೆ ಮಾಡಿದ್ದು ಅನ್ನೋದು ಪ್ರೂವ್ ಆದರೆ 6 ತಿಂಗಳು ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಇನ್ನು IPC ಸೆಕ್ಷನ್ 147 ಗಲಭೆ, ಗುಂಪು ಕಟ್ಕೊಂಡು ಗಲಭೆಯನ್ನು ಮಾಡೋದು, 2 ವರ್ಷ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತೆ. IPC ಸೆಕ್ಷನ್ 149 ಗುಂಪಿನಲ್ಲಿ ಸೇರಿ ಹಲ್ಲೆ ಮಾಡೋದು, 17 ಜನ ಈ ಪ್ರಕರಣದಲ್ಲಿ ಆರೋಪಿಗಳು, ಗುಂಪಲ್ವಾ ಅದು. ಇದು ಪ್ರೂವ್ ಆಗಿದ್ದೇ ಆದಲ್ಲಿ ಯಾವ ರೀತಿಯ ಪ್ರಮಾದ ಇದು ಅನ್ನೋದರ ಆಧಾರದ ಮೇಲೆ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತೆ. ಇಷ್ಟೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಪ್ರತ್ಯೇಕವಾಗಿ ದರ್ಶನ್ ಮೇಲೇನೆ ಕೇಸ್ ದಾಖಲಾಗಿದೆ. ಇದನ್ನ ಕೂಡ, ಎಲ್ಲ ಸೆಕ್ಷನ್ಗಳನ್ನು ಕೂಡ ನಾಳೆ ಕೋರ್ಟ್ ಜಾಮೀನನ್ನ ನೀಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಪರಾಮರ್ಶೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಕಾದ್ ನೋಡೋಣ, ನಾಳೆ ಬೇಲ್ಗೆ ಅಪ್ಲಿಕೇಶನ್ ಹಾಕ್ತಾರಾ, ಹಾಕಿದ ನಂತರದಲ್ಲಿ ಕೋರ್ಟ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅಂತ ಹೇಳಿ.